ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಅರ್ಧ ಹೋಳು ತೆಂಗಿನಕಾಯಿಯಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಕೇವಲ ಒಂದು ಅರ್ಧ ಹೋಳು ಕಾಯಿ ಹೋಳು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು, ಫುಲ್ ಗೋಧಿ ಹಿಟ್ಟಲ್ಲೇ ಮಾಡೋದು ತುಂಬ ರುಚಿಯಾಗಿರುವಂಥ ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಈಗ ಅದನ್ನ ಮಾಡೋದಕ್ಕೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಅಂತ ಒಂದು ಅರ್ಧ ಹೋಳು ಕಾಯಿ ಹೋಳನ್ನ ತಗೊಂಡಿದ್ದೀನಿ. ಫ್ರೆಶ್ ಇರಬೇಕು ಕಾಯಿ ಹೋಳು, ಅಂದರೆ ಚೆನ್ನಾಗಿ ಅಂದರೆ ಫ್ರೆಶ್ ಕಾಯಿ ಇರಬೇಕು, ತುರಿ ತುರಿ ಚೆನ್ನಾಗಿ ಬರಬೇಕು ಅಂತ ಕಾಯಿಗಳನ್ನ ತಗೋಬೇಕು. ಅಂದರೆ ಕಾಯಿ ಹೋಳು ಹೊರದಿಟ್ಟು ಜಾಸ್ತಿ ಇದಾಗಿದ್ರೆ ಒಂದು ದಿನ ಆಗಿದ್ರೆ ಅದು ಚೆನ್ನಾಗಿ ಬರಲ್ಲ ತುರಿ. ಅದಕ್ಕೇನೆ ನೋಡಿ ತುರಿದಿಟ್ಕೊಂಡಿದ್ದೀನಿ. ಫಸ್ಟ್ ಕಾಯಿ ತುರಿನ ತುರಿದು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು, ಒಂದು ಅರ್ಧ ಮುಕ್ಕಾಲು ಬೌಲಷ್ಟಿದೆ. ಇಷ್ಟನ್ನ ತುರಿ ತೊಗೊಂಡಿರ್ಬೇಕು. ಒಂದು ಸ್ವಲ್ಪ ಕಪ್ಪ ಭಾಗನೆಲ್ಲ ಏನು ತೊಗೊಂಡಿಲ್ಲ ನಾನು, ಈ ಥರ ತೊಗೊಂಡಿದ್ದೀನಿ. ಈಗ ಫಸ್ಟ್ ಒಂದು ಜಾರ್ಗೆ ನಾನು ಜಾರ್ ತೊಗೊಂಡಿದ್ದೀನಿ. ಅಲ್ಲಿ ಫಸ್ಟ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ, ಒಂದು ಬೌಲಷ್ಟು, ಒಂದು ಮುಕ್ಕಾಲು ಬೌಲಷ್ಟಿದೆ. ಈಗ ಅದಕ್ಕೆ ಅಂತ ಮುಕ್ಕಾಲು ಬೌಲಷ್ಟು ಸಮ ಸಕ್ಕರೆ ಹಾಕ್ಕೋಬೇಕು. ಕಡಿಮೆ ತಿನ್ನೋರು ಸಕ್ಕರೆ ಕಡಿಮೆ ಮಾಡ್ಕೊಳ್ಳಿ, ಇಷ್ಟೇ ಅಂತೇನಿಲ್ಲ. ಒಂದು ಮೂರರಿಂದ 4 ಏಲಕ್ಕಿನ ಒಂದು ಜಾರಲ್ಲಿ ಹಾಕ್ಕೊಳ್ತೀನಿ. ಸಕ್ಕರೆನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು. ಸಕ್ಕರೆನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನೋಡಿ ಇವಾಗ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಂತಂದರೆ ಗೋಧಿ ಹಿಟ್ಟು ಇನ್ನೂ ಇಷ್ಟು ಬೇಡ, ಇನ್ನೂ ಕಡಿಮೆ ಮಾಡ್ಕೋತೀವಿ ಅನ್ನೋರು ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಇಷ್ಟೊಂದು ಬೇಡ ಅನ್ನೋರು ಕಡಿಮೆ ಮೆಜರ್ಮೆಂಟಲ್ಲೂ ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಕಾಯಿ ಹೋಳನ್ನ ತುರಿದಿಟ್ಕೊಂಡಿದ್ನೆಲ್ಲ ಕಾಯಿ ಹೋಳನ್ನ ಹಾಕ್ಕೊತಾ ಇದ್ದೀನಿ. ಕಾಯನ್ನು ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು. ಈಗ ಜೊತೆಗೆ ಸಕ್ಕರೆ ಮತ್ತು ಏಲಕ್ಕಿ ಕಾಯಿನ ಹಾಕ್ಕೋಬೇಕು, ರುಬ್ಕೊಂಡು ಬರಬೇಕು. ಈಗ ಅದನ್ನ ರುಬ್ಕೊಂಡು ಬಂದ್ಮೇಲೆ ಈ ಕಾಯಿದು ತುರಿ ಇಟ್ಕೊಂಡಿರ್ತೀವಲ್ಲ, ಆ ತುರಿ ಜೊತೆಗೆ ಇದನ್ನ ಹಾಕೊಳ್ಬೇಕು. ಸಕ್ಕರೆ ಪುಡಿನ ಹಾಕೊಂಡು ತಿರುಗಿಸ್ಕೋಬೇಕು. ಈಗ ಹಾಕೊಂಡ್ಮೇಲೆ ಹಾಲು ಜೊತೆಗೆ ಒಂದು ಗ್ಲಾಸ್ ಅಷ್ಟು ಹಾಲು, ಅಂದರೆ ಫುಲ್ಲು ಹಾಲಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲು ಇಷ್ಟ ಆಗಲ್ಲ ಅನ್ನೋರು ಮಾಮೂಲಿ ತಣ್ಣೀರು ಹಾಕೊಂಡು ಕಲಿಸ್ಕೊಳ್ಬೋದು ನೋಡಿ. ಈಗ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್. ಹಾಲು ಅಂದರೆ ಹಾಕೊಂಡೆ ಫುಲ್ಲು ನಾನು ಹಾಲು ಕಾದಿ ಆರಿರೋ ಹಾಲು, ತಣ್ಣಗಾಗಿರ್ಬೇಕು, ಕಾಯಿಸಿರ್ಬೇಕು. ಹಸಿ ಹಾಲನ್ನ ಸೇರಿಸ್ಕೋಬಾರ್ದು, ಹಸಿ ಸ್ಮೆಲ್ ಥರ ಇರುತ್ತೆ. ಹಂಗಾಗಿ ಈ ಥರ ಹಾಲಲ್ಲೇ ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿ, ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವೂ ಬೇಡ, ಆ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು, 1.5-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನೊಂದು 3 ಬೌಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ. ಇದಕ್ಕೆ ಇವಾಗ ಹಣ್ಣು ಫ್ರೂಟ್ಸ್ ಬರುತ್ತಲ್ಲ, ಟೂಟಿ ಫ್ರೂಟಿ ಅಂತ, ಆ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲ ಅನ್ನೋರು ಬೇಡ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಕಾಯಿ ತುರಿನೂ ಹಾಕಿರ್ತೀವಲ್ಲ, ಜೊತೆಗೆ ಇದನ್ನು ಕೂಡ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಅಂತ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಂಡ್ರೆ, ಯಾಕಂದರೆ ಸೋಡಾ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ. ಈಗ ಸೋಡಾ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಸೋಡಾನೇ ಹಾಕ್ಕೋಬೇಕು ಅಂತೇನಿಲ್ಲ, ಸೋಡಾ ಜೊತೆಗೆ ಇಲ್ಲಾಂದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. 2ರಲ್ಲಿ ಒಂದಾದರೂ ಹಾಕ್ಕೊಳ್ಬೋದು. ನಾನು ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ನೀವು ಇದೇ ಪ್ಲೇಟ್ ಅಂತ ಏನಿಲ್ಲ, ಮಾಮೂಲಿ ಇದು ಪ್ಲೇಟಲ್ಲಿ ಇಟ್ಕೊಬೋದು. ಈ ಬಾಣಲಿಲೇ ಅಂತೇನಿಲ್ಲ, ಕುಕ್ಕರ್ನಲ್ಲೂ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಅಂತ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಈ ತಟ್ಟೆ ಒಳಗಡೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಂಟ್ಕೋಬಾರ್ದು ಅಂತ. ಕೇಕಿಂದು ಮತ್ತು ಸ್ವೀಟ್ ರೆಸಿಪಿ ಅದು ಎರಡೂ ಕೂಡ ಹೇಳ್ಬೋದು. ಥರ ಕೇಕ್ ಥರನೂ ಇರುತ್ತೆ, ಸ್ವೀಟಾಗೂ ಇರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಟ್ಕೊಂಡ್ಮೇಲೆ ಈಗ ಅದಕ್ಕೆಲ್ಲ ಒಂದು ಅರ್ಧ ಭಾಗ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬಾರ್ದು, ತುಂಬ ಹಾಕ್ಬಾರ್ದು, ಅರ್ಧ ಮಾತ್ರ ಹಾಕಬೇಕು. ಅರ್ಧ ಬೌಲಷ್ಟು ಮಾತ್ರ, ಇಷ್ಟಿಷ್ಟು. ಯಾಕಂದರೆ ಉಬ್ಬಿ ಬರುತ್ತಲ್ಲ ಆವಾಗ ಮೇಲೆ ತುಂಬೋಗ್ಬಿಡುತ್ತೆ ಜಾಸ್ತಿ. ಇಷ್ಟಿಷ್ಟಿದ್ರೆ ಸಾಕು. ಈಗ ಡೆಕೋರೇಟ್ಗೂ ಕೂಡ ನಾನು ಇದೇ ಫ್ರೂಟ್ಸ್ನೇ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಗೋಡಂಬಿ, ಬಾದಾಮಿ ಆ ಥರ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಇಷ್ಟ ಇಲ್ಲ ಬೇಡ ಅನ್ನೋರು ಬೇಡ, ಇಷ್ಟನ್ನೇ ಹಾಕ್ಕೊಳ್ಬೋದು. ಬರೀ ಪ್ಲೈನಲ್ಲೂ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಳ್ಳಲ್ಲ, ಬೇಡ ಇಷ್ಟ ಇಲ್ಲ ಅನ್ನೋರು ಪ್ಲೈನಲ್ಲೇ ಕೂಡ ಮಾಡ್ಕೊಳ್ಬೋದು.
ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಎತ್ತಿಟ್ಕೊಂಡಿದ್ದೆ. ತುರಿ ಇವಾಗ ತುರಿದು ಹಾಕಿದ್ವಲ್ಲ, ಆವಾಗ ಸ್ವಲ್ಪ ತುರಿನ ಎತ್ತಿಟ್ಕೊಂಡು ಈಗ ಮೇಲೆ ಈ ಥರ ಡೆಕೋರೇಟ್ ಮಾಡ್ಕೊಂಡ್ರೆ ಚೆನ್ನಾಗೂ ಇರುತ್ತೆ. ತಿನ್ನೋಕ್ಕೂ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀನಿ ನೀವು ಕೂಡ. ಮಕ್ಕಳು ಕೂಡ ಮತ್ತೆ ಮತ್ತೆ ಇದೇ ಥರನೇ ನಮಗೂ ಕೇಳ್ತಾನೆ ಇರ್ತಾರೆ, ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ. ಈಗ ಈ ಥರ ಒಂದು ತಟ್ಟೆನಲ್ಲೆಲ್ಲ ಜೋಡಿಸ್ಬಿಟ್ಟು ಒಂದು 25ರಿಂದ 30 ನಿಮಿಷ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಆ ಬೇಯೋಷ್ಟರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ, ಅದಕ್ಕೆ ಇವಾಗ ನಾನೊಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ಬಟ್ಲಲ್ಲೇ ಹಾಕೋಬೇಕು ಅಂತ ಏನಿಲ್ಲ, ಈ ಥರ ಬೌಲಲ್ಲಿ ಹಾಕೊಂಡು ಈಗ ಇದೇ ಥರ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಆ ಬಟ್ಲಿಗೆ ಹಾಕೊಂಡು ಇದೇ ಥರ ಹಿಂಗೆ ಟುಟಿ ಫ್ರೂಟಿ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ನಾನು ಬೇರೆ ಕಡೆಗೆ ಒಂದು ಕುಕ್ಕರ್ ಒಳಗಡೆ ಒಂದು ಪ್ಲೇಟ್ ಇಟ್ಟು ಮುಚ್ಚಿಟ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತೀನಿ ನೋಡಿ. ಈಗ ಒಂದು ಬೌಲ್ಗಳಲ್ಲೇ ಚಿಕ್ಕ ಚಿಕ್ಕ ಬೌಲಲ್ಲೇ ಹಾಕ್ಬೇಕು ಅಂತೇನಿಲ್ಲ, ಈ ಥರ ದೊಡ್ಡ ಪಾತ್ರೆನಲ್ಲೂ ಕೂಡ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇಡ್ಬೋದು. ಒಂಥರ ಕೇಕ್ ಥರ ಆಗುತ್ತೆ, ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ. ಇದು ಒಂದು ಪಾತ್ರೆನಲ್ಲೂ ಕೂಡ ಬೇಯಿಸ್ಕೊಂಡಿದ್ದೀನಿ, ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಿದ್ದೀನಿ ನೋಡಿ. ಇವಾಗ ಒಂದು ಕಡ್ಡಿ ತೊಗೊಂಡಿದ್ದೀನಿ, ಈ ಥರ ಇಟ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಂಟ್ಕೊಳ್ಳಲ್ಲ ಅಂತ ಅಂದಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನೂ ಬೇಯಬೇಕು ಅನ್ಸಿದ್ರೆ ನೀವು ಬೇಕಿದ್ರೆ ಇದೇ ಥರ ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೋದು, ಅಷ್ಟೇ ಏನಿಲ್ಲ. ಈಗ ಎಡ್ಜಿಂದ ಬಿಡಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಫುಲ್ಲು ತಣ್ಣಗಾಗಕ್ಕೆ ಬಿಟ್ಟು ಅದಾದಮೇಲೆ ನಾವು ಅದನ್ನು ಓಪನ್ ಮಾಡ್ಕೊಳ್ಬೇಕು, ಬಿಡಿಸ್ಕೋಬೇಕು. ಫುಲ್ಲು ತಣ್ಣಗಾಗಬೇಕಿದು. ನೋಡಿ ಈಗ ತಣ್ಣಗಾಗಿದೆ, ಬಿಸಿ ಇಲ್ಲ, ಆರಿದೆ. ಈಗೆಲ್ಲ ತೆಗೆದಿಟ್ಕೊಳ್ತೀನಿ. ಚಾಕುವಿಂದ ಸೈಡೆಲ್ಲ ಬಿಡಿಸ್ಕೋಬೇಕು. ಸೈಡೆಲ್ಲ ಬಿಡಿಸ್ಕೊಂಡ್ಮೇಲೆ ತೆಕ್ಕೊಳ್ಬೇಕು ನೋಡಿ. ಬಿಡಿಸೋದನ್ನ ತೋರ್ಸೋದಕ್ಕಾಗಲ್ಲ, ಹಂಗಾಗಿ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಫುಲ್ಲು ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಬೌಲಲ್ಲಿ ಇಟ್ಟಿದ್ನಲ್ಲ, ಒಂದು ದೊಡ್ಡ ಪಾತ್ರೆನಲ್ಲಿ ಬಟ್ಲಲ್ಲಿ ಹಾಕಿಟ್ಟಿದ್ನಲ್ಲ, ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಈ ಥರ ಚಿಕ್ಕ ಚಿಕ್ಕ ಬಟ್ಲಲ್ಲಾದರೂ ಕೂಡ ಮಾಡ್ಕೊಳ್ಬೋದು, ಈ ಥರ ಇಲ್ಲ ದೊಡ್ಡ ಬೌಲಲ್ಲಾದರೂ ಒಂದೇ ಸಲ ಇಟ್ಟು ಮಾಡ್ಕೊಳ್ಬೋದು, ಕಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಯಾವ ಥರ ಬೆಂದಿದೆ ಅಂತ ನಿಮ್ಗೊಂದ್ಸಲ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದೈತೆ ಮಾತ್ರ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾತ್ರ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡ್ತಾ ಇದ್ರೇನೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ನೀವೇ ನೋಡಿ ಹೇಗಿದೆ ಅಂತ, ಎಷ್ಟು ಸ್ಪಂಜಿಯಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದಕ್ಕೆ ಸಿಹಿ ನಿಮಗೆ ಎಷ್ಟು ಬೇಕೋ ಸಕ್ಕರೆ ನೋಡಿಕೊಂಡು ನಿಮಗೆ ಸಿಹಿ ತಕ್ಕಂತೆ ಹಾಕ್ಕೊಳ್ಳಿ. ನಾನಿವಾಗ ಒಂದು 3/4 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 3/4 ಬೌಲಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಅಷ್ಟರಲ್ಲೇ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ, ಸಿಹಿ ಜಾಸ್ತಿ ಆಗುತ್ತೆ ಅಂತ. ಅಷ್ಟು ಹಾಕ್ಕೊಂಡಿರೋದಕ್ಕೇ ಸಿಹಿ ಕರೆಕ್ಟಾಗಿದೆ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ಇದೇ ಥರನೇ ಕೂಡ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಹಾಕ್ಕೊಳ್ಬೋದು. ಸ್ವೀಟ್ ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಬೋದು ನೋಡಿ. ಇದು ಎಷ್ಟು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ. ಒಂದು ಸ್ವಲ್ಪನೂ ಕೂಡ ಬೌಲ್ಗೆ ಅಂಟಲ್ಲ. ಈಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಅಂಟಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಎಷ್ಟು ಕರೆಕ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಕೇಕ್ ಅಂತೂ ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.